ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮರ ಏನ್ ಸುಂದ್ರಣ್ಣ, ಅಡ್ಗೆ ಮನೆ ಕ್ಲೀನಿಂಗ್ ಎಲ್ಲ ಆಯ್ತಾ? ಎಲ್ಲ ಮುಗೀತಮ್ಮರೆ. ಇದು ತಗೊಳ್ಳಿ. ಏನ್ ಸುಂದ್ರಣ್ಣ ಇಷ್ಟಿದೆ? ಅವೆಲ್ಲ ಬಿಲ್ಸ್ ಅಮ್ಮರೆ. ತರಕಾರಿ ತಂದಿರೋದು, ರೇಷನ್ ತಂದಿರೋದು, ಮನೆ ಬೇಕಿರೋ ಸಣ್ಣ ಪುಟ್ಟ ವಸ್ತು ತಂದಿರೋದು, ಎಲ್ಲದ್ರ ಬಿಲ್ಲು ಅದರಲ್ಲಿದೆ. ಬಿಲ್ ಮೇಲೆ ಸೀಲ್ ಕೂಡ ಇದೆ. ಅದ್ ಸರಿ ಸುಂದ್ರಣ್ಣ, ಆದ್ರೆ ಈಗ ಯಾಕೆ ಒಟ್ಟೊಟ್ಟಿಗೆ ಇಷ್ಟೊಂದು ಬಿಲ್ ಕೊಡ್ತಿದ್ದೀರಾ? ಎಲ್ಲ ಪ್ರಿಂಟ್ ಬಿಲ್ ಅಮ್ಮರೆ, ಯಾವುದು ಕೈಯಲ್ಲಿ ಬರ್ದಿಲ್ಲ. ಅಕಸ್ಮಾತ್ ಯಾವ್ದಾದ್ರು ಕೈಯಲ್ಲಿ ಬರ್ದಿರೋ ಸಿಕ್ಕರೆ ಹೇಳಿ, ಹೋಗಿ ಪ್ರಿಂಟ್ ಇಸ್ಕೊ ಬರ್ತೀನಿ. ಏನಕ್ಕೆ ಇನ್ನೂ ಮಲಗಿಲ್ವಾ? ಇಲ್ಲ ಮೈದ್ನ, ಅಡ್ಗೆ ಮನೇಲಿ ಸ್ವಲ್ಪ ಕೆಲ್ಸ ಇತ್ತು, ಈಗ ತಾನೇ ಮುಗಿಸಿ ಫ್ರೀ ಆದೆ ನೋಡಿ. ಅದ್ ಸರಿ, ನೀವೇನು ಹೀಗೆ ನಡು ಮನೇಲಿ ವಾಕಿಂಗ್ ಮಾಡ್ತಾ ಇದ್ದೀರಾ? ಹೊತ್ತಾಯ್ತು, ಮಲ್ಗೋದಲ್ವಾ? ಅದು ಏನು ಯೋಚನೆ ಮಾಡ್ತಾ ಇದ್ದೆ. ಯೋಚನೆನಾ? ಏನ್ ಯೋಚನೆ ಮೈದ್ನ? ಅದು ಇಷ್ಟೊಂದು ಡೀಪ್ ಆಗಿ? ಮದ್ವೆ ಆಗೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಅಯ್ಯೋ ಇಲ್ಲ, ಅದಕ್ಕೆ ನೀವು ಮೊದಲೇ ಟಾಪಿಕ್ ತೆಗಿಯೋಕೆ ಶುರು ಮಾಡ್ಬಿಟ್ರಾ? ಅಂದ್ರೆ ಇನ್ನು ನನಗೆ ಉಳಿಗಾಲ ಇಲ್ಲ ಅಂದಂಗೆ ಆಯ್ತು. ಅದಕ್ಕೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳೋಣ ಅಂತ ಅನ್ನಿಸ್ತಾ ಇದೆ. ಏನ್ ಪ್ರಶ್ನೆ ಮೈದ್ನ? ಅದು ಹೀಗೆಲ್ಲ ಪೀಠ್ಗೆ ಹಾಕಿ ಕೇಳೋವಂಥದ್ದು? ಏನಿಲ್ಲ, ಅದಕ್ಕೆ ಎಷ್ಟು ದಿನ ಅಂತ ಮನೆ ಕೆಲಸ ಮಾಡ್ತಾ ಇರ್ತೀರಾ? ಬೋರ್ ಆಗಲ್ವಾ ನಿಮಗೆ? ಬೋರ್ ಯಾಕಾಗತ್ತೆ? ಯಾಕಂದ್ರೆ ನೀವೊಂದು ದೊಡ್ಡ ಕಂಪ್ನಿ ನಡೆಸುವಷ್ಟು ಟ್ಯಾಲೆಂಟ್ ಇರೋರು. ಹಂಗಿರೋರು ಮನೆ ಕೆಲಸ ಮಾಡಿಕೊಂಡು ಮನೇಲೇ ಇರೋದಕ್ಕೆ ಬೋರ್ ಆಗಲ್ವಾ ಅನ್ನೋದು ನನ್ನ ಯೋಚನೆ. ಹಾಗೇನಿಲ್ಲ ಮೈದ್ನ, ಆಫೀಸ್ ಕೆಲಸ ಆದ್ರೇನು ಮನೆ ಕೆಲಸ ಆದ್ರೇನು ಎರಡೂ ಒಂದೇ. ಎರಡನ್ನೂ ಸರಿ ತೂಗಿಸ್ಕೊಂಡು ಹೋಗೋದಕ್ಕೆ ಜವಾಬ್ದಾರಿ ಮತ್ತೆ ಪರಿಶ್ರಮ ಎರಡೂ ಬೇಕು. ಹಾಗಾಗಿ ಆಫೀಸ್ ಕೆಲಸ ದೊಡ್ಡದು, ಮನೆ ಕೆಲಸ ಚಿಕ್ಕದು ಅನ್ನೋ ಭಾವನೆ ನನಗಿಲ್ಲ. ಅದೇನೋ ನಿಜ ಅದಕ್ಕೆ. ಆದ್ರೆ ನಿಮ್ಮ ಟ್ಯಾಲೆಂಟ್ನ ಮನೆ ಕೆಲಸಕ್ಕೆ, ಮನೆನ ನಿಭಾಯಿಸೋದಕ್ಕೆ ಮಾತ್ರ ಯಾಕೆ ಸೀಮಿತ ಆಗಬೇಕು? ನಿಮ್ಮ ಟ್ಯಾಲೆಂಟ್ನ ಆಫೀಸ್ ಕೆಲಸಕ್ಕೂ ಬಳಸ್ಬೋದಲ್ವಾ? ಇದ್ರ ಬಗ್ಗೆ ಯಾಕೆ ನೀವು ಸೀರಿಯಸ್ ಆಗಿ ಥಿಂಕ್ ಮಾಡಬಾರ್ದು? ಈ ಪ್ರಶ್ನೆಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಲ್ಲ ಮೈದ್ನ. ಮತ್ತೆ ನನಗೆ ಮನೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ನನಗೆ ಮನೇಲಿರೋದು ಹೆಚ್ಚು ಖುಷಿ ಕೊಡುತ್ತೆ. ನಾನು ಇಲ್ಲೇ ಆರಾಮಾಗಿದ್ದೀನಿ. ಅದು ಅಲ್ಲದೆ ಈ ಮನೆ ಜವಾಬ್ದಾರಿನ ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ, ಇಂಪಾರ್ಟೆಂಟ್ ಕೆಲಸ ನನ್ನ ಮಟ್ಟಿಗೆ ಯಾವುದೂ ಇಲ್ಲ. ಮನೆ ಕೆಲಸನ ನಿಜಕ್ಕೂ ನೀವು ಅಷ್ಟೊಂದು ಇಷ್ಟಪಡ್ತೀರಾ? ಪಡ್ತಿರ್ಬೋದು, ಆದ್ರೆ ಇದೇ ನೀವು ಆಫೀಸಿಗೆ ಬರ್ದೇ ಇರೋದಕ್ಕೆ ಕಾರಣ ಅಲ್ಲ ಅಲ್ವಾ? ಇದೇ ಕಾರಣ ಮೈದ್ನ. ಬೇರೆ ಕಾರಣ ಇರೋದಕ್ಕೆ ಇನ್ನೇನಿದೆ? ನಾನು ನಿಮ್ಮ ವಿಷಯದಲ್ಲಿ ತಪ್ಪು ಮಾಡ್ಬಿಟ್ಟೆ. ಆಗ ಮಾತಾಡಬಾರ್ದು, ಹಾಗೆಲ್ಲ ನಡ್ಕೊಳ್ಬಾರ್ದಿತ್ತು. ಅದು ನಿಮ್ಮ ಮನಸ್ಸಲ್ಲಿ ಇಷ್ಟು ಕಹಿಯಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಹಿನಾ? ಏನ್ ಕಹಿ? ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಮನೆಯವ್ರು ನಂಬ್ಕೊಂಡಿದ್ದ ಕೆಲಸನ ನಾನು ನಮ್ಮ ಮನೆ ಸ್ವಾರ್ಥಕ್ಕೋಸ್ಕರ ನಿಮ್ಮ ಹತ್ರ ಅವತ್ತು ಕಿತ್ಕೊಂಡೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸರ್ ಪ್ಲೀಸ್ ಸರ್, ಅದು ನನಗೆ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ. ಬಟ್ ಮುಂಬೈಗೆ ಹೋಗೋಕ್ಕೆ... ಸಾರಿ ಆಲಿ ಅವರು, ನಿಮ್ಗಿರೋದು ಎರಡೇ ಆಪ್ಷನ್, ಅದು ಟೇಬಲ್ ಮೇಲಿದೆ. ನೀವು ಪ್ರಮೋಟ್ ಆಗಿ ಮುಂಬೈಗೆ ಹೋದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಕೆಲಸನೇ ಬೇಡ ಅಂತ ಮನೆಗೆ ಹೋದ್ರೂ ಆಗಲೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆದರೆ ಎರಡರ ಪರಿಣಾಮ ಬೇರೆ ಬೇರೆ ಇರುತ್ತೆ. ಜಾಣತನದಿಂದ ಆಯ್ಕೆ ಮಾಡಿ.
ಇವಾಗ ಯೋಚಿಸಿದ್ರೆ ಅದೆಂತ ದೊಡ್ಡ ತಪ್ಪು ಅಂತ ಗೊತ್ತಾಗ್ತಾ ಇದೆ. ಅವತ್ತದು ನನಗೆ ತಪ್ಪು ಅಂತ ಅನಿಸ್ಲಿಲ್ಲ. ನಾನು ನಮ್ಮನೆಯವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ, ನಿಮ್ಮನೆಯವ್ರ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಅದಕ್ಕೆ ಅಯ್ಯೋ ಮೈದ್ನ, ಏನಿದು? ಯಾಕೆ ಹೀಗೆ ಸಾರಿ ಕೇಳ್ತಿದ್ದೀರಾ? ಅದು ಯಾವತ್ತೂ ಆಗಿದ್ ವಿಷಯ. ಹಾಗೆ ನೋಡಿದ್ರೆ ನನ್ಗಂತೂ ಅದು ನೆನಪೇ ಇಲ್ಲ. ಆದ್ರೆ ಅದಕ್ಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ನನ್ನ ಅತ್ತಿಗೆ ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಅಣ್ಣನ್ನ ನಿಮ್ಗೆ ಮದುವೆ ಮಾಡಿಸ್ಬೇಕು ಅಂತ ಅಷ್ಟೆಲ್ಲ ಒತ್ತಾಯ ಮಾಡಿ ನಾನು ಅವಾಗ ತಗೊಂಡಿರೋ ಪ್ರತಿಯೊಂದು ಡಿಸಿಷನ್ ಹೇಗಾದ್ರೂ ಮಾಡಿ ನಿಮ್ಮನ್ನ ನಮ್ಮ ಮನೆಗೆ ತುಂಬಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅಮ್ಮ ಹೇಳ್ದೆ ಹೇಗೋ ಬೆಳೆದ್ಬಿಟ್ಟು ನಿಮ್ಮಲ್ಲಿ ನನಗೆ ನಮ್ಮ ಅಮ್ಮ ನೋಡ್ಕೊಳ್ಳೋ ಆಸೆ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಮಾಡಿದೆ. ಅದಕ್ಕೆ ಆದ್ರೆ ಅದಕ್ಕೆ ಅವತ್ತು ಹೇಗೆ ನಮ್ಮ ಮನೆಗೆ ಇನ್ನೊಬ್ಬರ ಅಮ್ಮನ ಅವಶ್ಯಕತೆ ಇತ್ತು, ಇನ್ನೊಬ್ಬ ಅಮ್ಮ ಇವಾಗ್ಲೂ ಅಂದ್ರೆ ಶಾಂತಲಮ್ಮನ ಅವಶ್ಯಕತೆ ಇದೆ. ಇನ್ನೊಬ್ಬ ಅಮ್ಮ ಅಂದ್ರೆ ನಿಮ್ಮನ್ ಬಿಟ್ಟು ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನಗೋಸ್ಕರ ಇನ್ನೊಂದ್ಸಲ ಯೋಚನೆ ಮಾಡ್ತೀರಾ? ಮೆಲ್ಲಗಿಳಿಸ್ಕೊಳೋ, ಮೆಲ್ಲಗಿಳಿಸೋ. ನೀನೇನ ನೋಡ್ತಾ ಇದ್ಯಾ? ಎತ್ಕೊಳೋ, ಎತ್ಕ. ಒಂದ್ ತರಕಾರಿ ಡ್ಯಾಮೇಜ್ ಆಗ್ಬೇಕು, ಎಲ್ಲ ನಿನ್ ತಲೆಗೆ ಕಟ್ತೀನಿ. ಎಲ್ಲ ನಾನೇ ಹೇಳಿ ಹೇಳಿ ಸಾಯ್ಬೇಕು. ಕಿರ್ಚಿ ಕಿರ್ಚಿ ಗಂಟ್ಲು ಬಿದ್ದೋಗಿದೆ ನಂದು. ಅಯ್ಯ, ಇವಳೆಲ್ಲಿಗೆ ಹೊರಟಿದ್ದಾಳೆ? ಅದು ಇಷ್ಟೊತ್ತಲ್ಲಿ. ಏ ಮೀರಾ, ಏ ಹುಡುಗಿ, ಆಂಟಿ ಸತ್ತ ನಾನಿವತ್ತು. ಆರಾಮಾಗಿ ಜ್ಯೂಸ್ ಕುಡೀರಿ. ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವನು ಯಾರೋ ಬಂದ್ರೆ ನೀವ್ಯಾಕೆ ಟೆನ್ಷನ್ ಆಗ್ಬೇಕು? ಏನಂತಿ? ಚೆನ್ನಾಗಿದ್ಯಾ? ಹೊಸ ಗಂಡ, ಹೊಸ ಸಂಸಾರ, ಹೊಸ ಮನೆ, ಚೆನ್ನಾಗೇ ಇರ್ತೀಯ ಬಿಡು. ಖಂಡಿತವಾಗ್ಲೂ ಚೆನ್ನಾಗೇ ಇರ್ತಾರೆ ರಜು. ನಿನ್ನಂತವನಿಂದ ಮುಕ್ತಿ ಸಿಕ್ಕಿದ್ಮೇಲೆ ಖಂಡಿತವಾಗ್ಲೂ ಚೆನ್ನಾಗೇ ಇರ್ತಾರೆ. ಚೆನ್ನಾಗಿಲ್ದೆ ಏನ್ ಮಾಡ್ತಾಳೆ? ಅದ್ರಲ್ಲೂ ನಿನ್ನಂತ ಗೊಗ್ಗು ಸಿಕ್ಕಿರುವಾಗ ಅಲ್ವಾ ಅಲ್ಯಾ? ರಜತ್, ಇದು ಜಾಸ್ತಿ ಆಯ್ತು. ಓಹೋ, ನನ್ ಹೆಂಡ್ತಿನ ಎರಡನೇ ಮದುವೆ ಆಗಿರೋದಲ್ದೆ ಈ ದಿಮಾಕ್ಗೇನ್ ಕಡಿಮೆ ಇಲ್ಲ. ಹೇಯ್, ಯಾರೋ ನಿನ್ ಹೆಂಡತಿ? ಇನ್ನೊಂದು ಸಲ ಆ ಮಾತು ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ ನೋಡು. ಇವರು ಒಂದು ಕಾಲದಲ್ಲಿ ನಿನ್ ಹೆಂಡತಿ ಆಗಿದ್ರು ಅಷ್ಟೇ, ಆದ್ರೆ ಇವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನ್ಗಿರ್ಲಿಲ್ಲ, ಕಳ್ಕೊಂಡೆ. ಆದ್ರೆ ಈಗ ಅವರು ನನ್ನ ಹೆಂಡತಿ, ಅಂದ್ರೆ ಅಹಲ್ಯ ಸಾಕೇತ್ ರಾಜ್ಗುರು. ಇವ್ರ ಬಗ್ಗೆ ಕೇವಲವಾಗಿ ಮಾತಾಡೋ ಅರ್ಹತೆ ಯೋಗ್ಯತೆ ಎರಡೂ ನಿನಗಿಲ್ಲ. ಅದನ್ನೆಲ್ಲ ಯಾವಾಗ್ಲೂ ಕಳ್ಕೊಂಡಿದ್ದು. ಓಹ್, ಈಗಾಗ್ಲೇ ಮದುವೆ ಆಗಿರೋ ಹುಡುಗಿನ ಮದುವೆ ಆಗೋದಲ್ದೆ ಅದನ್ನ ಇಷ್ಟೊಂದು ಸಂಭ್ರಮ ಪಡುವ ಗಂಡಸು ನೀನೊಬ್ನೇ ಅನ್ಕೋತೀನಿ ಈ ಜಗತ್ನಲ್ಲಿ. ಶಬಾಷ್ ಶಾಕೇತ್, ಶಬಾಷ್. ಇವಳಿಗೆ ಬಾಳ್ ಕೊಟ್ಟು ದೊಡ್ಡ ಹೀರೋ ಆಗ್ಬಿಟ್ಟೆ ಅಂದ್ಕೊಂಡ್ಯಾ? ಏನ್ ಕತೆ? ನಿನ್ನಂತವ್ನ್ ಮಾತ್ರ ಈ ತರ ಎಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ.
ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ಬಾಳ್ ಕೊಡೋದು ತಗೊಳ್ಳೋದು ಅಲ್ಲ, ಒಟ್ಟಿಗೆ ನಡೆಸೋದು, ಜೀವನ ಪೂರ್ತಿ ಒಟ್ಟಿಗೆ ಸಾಗೋದು. ಇಷ್ಟಕ್ಕೂ ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು, ನಿನ್ಗೆ ಹೇಳಿನೂ ಬೇಸ್ಟ್. ಹೌದು, ನನ್ನ ಮದ್ವೆನ ಸೆಲೆಬ್ರೇಟ್ ಮಾಡಿದ್ರೆ ನಿನಗೇನೋ ಪ್ರಾಬ್ಲಮ್? ಹಾ, ನಾನು ಅಹಲ್ಯ ಅವ್ರನ್ನ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದೆ. ಇವ್ರ ಜೊತೆ ದಾಂಪತ್ಯ ಅನ್ನೋ ಪವಿತ್ರವಾದ ಬಂಧನನ ಮನಸಾರೆ ಒಪ್ಕೊಂಡಿದ್ದೀನಿ. ಅದನ್ನ ಗೌರವಿಸ್ತೀನಿ, ಸಂಭ್ರಮಿಸ್ತೀನಿ. ಅದಕ್ಕೇನೋ ಇಷ್ಟಕ್ಕೂ ನನ್ನ ಮದ್ವೆನ ಸಂಭ್ರಮಿಸೋದ್ರಲ್ಲಿ ನೀನ್ ಸಂಕಟ ಪಡ್ಕೊಳ್ಳೋದು ಸಹಜ ಬಿಡು. ಯಾಕಂದ್ರೆ ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ಹೊರಗಾಕ್ದವನು ನಿನ್ಗೆ ನಿನ್ ತಪ್ಪೇನು ಅಂತ ಈಗ ಗೊತ್ತಾಗಿದೆ ಅನ್ಸುತ್ತೆ. ಮೇ ಬಿ ಅದೇ ನೋವಿಂದ ಈ ತರ ಹುಚ್ಚಿನ ತರ ಆಡ್ತಿದ್ಯಾ ಅನ್ಸುತ್ತೆ. ಬಟ್ ಈಗೇನು ಮಾಡಕ್ಕಾಗಲ್ಲ, ಇಟ್ಸ್ ಟೂ ಲೇಟ್. ಅಹಲ್ಯ ಅವರು ನಮ್ಮ ಮನೆಗೆ ಬಂದಾಯ್ತು. ರಾಜ್ಗುರು ಮನೇಲಿ ಮಹಾರಾಣಿ ತರ ಬಾಳ್ತಿದ್ದಾರೆ. ಅವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಸಂಭ್ರಮ ಪಡೋದ್ರಲ್ಲಿ, ಸಂತೋಷವಾಗಿ ಹೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ಸುತ್ತೆ, ಅಲ್ವಾ ರಜತ್? ಸಾಕೇತ್, ಏನ್ ನಡೀತಿದೆ ಇಲ್ಲಿ? ಏನಾದ್ರು ಪ್ರಾಬ್ಲಮಾ? ಹೇಯ್, ನೋ ಗುರು, ನಥಿಂಗ್. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ. ನಿಮಗೆ ಗೊತ್ತಾ ಇವರು? ಯಾ ಫ್ರೀಕ್ವೆಂಟ್ ಆಗಿ ಪರಿಚಯ ಆಯ್ತು, ಬಟ್ ಇವ್ರೇನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಸರಿ ಗುರು, ನಾವಿನ್ ಹೊರಡ್ತೀವಿ, ಲೇಟ್ ಆಯ್ತು. ಈಗ್ಲೇ ಹೊರಟ್ರೆ ಹೇಗೋ? ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗೋ. ಇಲ್ಲ ಕಣು, ನಾಳೆ ಒಂದು ಮೀಟಿಂಗ್ ಇದೆ, ಅದಕ್ಕೆ ಪ್ರಿಪೇರ್ ಆಗ್ಬೇಕು, ಅದಕ್ಕೆ ಹೊರಡ್ತಿದ್ದೀನಿ. See you, man. Thanks for the party. If you don't mind. Sure. ರಜತ್, ನಾವಿಬ್ರು ಸಂತೋಷವಾಗಿದ್ದೀವಿ. ನಮ್ ಸಂತೋಷನ ಹಾಳು ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀನ್ ಸಂತೋಷವಾಗಿರೋದ್ ಕಲ್ತ್ಕೋ. ಏ ಹುಡ್ಗಿ, ನಿನ್ನೆ ಕರೀತಾ ಇರೋದು, ಬಾಯ್ಲಿ. ಏನ್ ಹಾಗೆ ನಿಂತ್ಬಿಟ್ಟೆ? ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಏ ಪಾಪ ನೀ ಏನೋ ಹೆಲ್ಪ್ ಬೇಕನ್ಸತ್ತೆ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ, ಯಾರು ಈ ರೀತಿ ಹೆಲ್ಪ್ ಕೇಳ್ತಾರ? ಆ ಹೆಂಗ್ಸು ಹೆಲ್ಪ್ ಕೇಳ್ದಂಗ ಇರ್ಲಿಲ್ಲ, ನಿನಗೆ ಆರ್ಡರ್ ಮಾಡ್ದಂಗಿತ್ತು. ಏನೇ ಹಾಗೆ ಮುಖ ನೋಡ್ತಾ ಇದ್ಯಾ? ಬಾರ ಇಲ್ಲಿ, ಬಂದಿ ನನ್ ಕೈ ಹಾಕೋ. ಅವಳ ಯಾಕ್ರಿ ಬರ್ಬೇಕು? ನೀನು ಅವನ ಅದನ್ನ ಕೇಳೋಕೆ?